ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಮಹಾಬಾಹುವೆ, ನಿನ್ನ ಈ ಅಸಂಖ್ಯಾತ ಮುಖಗಳು, ಕಣ್ಣುಗಳು, ಎದೆಗಳು, ಪಾದಗಳು, ಉದರಗಳು, ಕೋರೆಹಲ್ಲುಗಳು ಇವೆಲ್ಲ ಉಳ್ಳ ನಿನ್ನ ಈ ಕರಾಳ ರೂಪವನ್ನು ನೋಡಿ ಲೋಕವು ಭಯಗೊಂಡಿದೆ. ನಾನು ಸಹ ಹೆದರಿರುತ್ತೇನೆ. ಭಗವಂತ ಕ್ರಿಯಾಶೀಲ ಜಗತ್ತಿನ ನಿರ್ದೇಶಕ. ಮಾನವ ದೇಹ ಒಂದು ಮಾಂಸದ ಮುದ್ದೆ. ದೇಹದೊಳಗಿರುವ ನರ ನಾಡಿಗಳು ಸರಿಯಾಗಿ ಕೆಲಸ ಮಾಡಿದ ಸಮಯದಲ್ಲಾಗಲಿ ಅಥವಾ ಮಾಡದಿರುವ ಸಮಯದಲ್ಲಾಗಲಿ ಆಗುವ ವೇದನೆ ಅಥವಾ ಸಂವೇದನೆಯನ್ನು ಹೊರ ಜಗತ್ತಿಗೆ ತೋರ್ಪಡಿಸಲು ಮನಸ್ಸು ಮುಖ್ಯ. ಬಾಹ್ಯ ಪ್ರಪಂಚದ ಪರಿಸರದ ಪ್ರಭಾವ ಮನುಷ್ಯನ ಮೇಲಾದರೂ ಅದಕ್ಕೆ ಪ್ರತಿಕ್ರಿಯಿಸುವ ವಿಚಾರ ಹುಟ್ಟಬೇಕಾದ್ದು ಈ ಮನಸ್ಸಿನಲ್ಲೇ. ಇಂತಹ ಮನಸ್ಸಿನಲ್ಲಿ ಏಳುವ ವಿಚಾರಗಳ ಉತ್ಪತ್ತಿಗೆ ಒಂದು ಕಾರಣ, ಪರಿಣಾಮ ಹಾಗೂ ಪರಿಹಾರ ನಿಯಮವಿರಲೇಬೇಕು. ಬದಲಾವಣೆ ಯುಗಧರ್ಮ. ಈ ಬದಲಾವಣೆಗೆ ಶಬ್ದವೇ ಕಾರಣ. ಈ ಶಬ್ದದ ಉತ್ಪತ್ತಿಗೆ ರೂಪ ಮುಖ್ಯವಾಗುತ್ತದೆ. ವಿಕಾರ ಅಥವಾ ಕ್ರೌರ್ಯ ರೂಪದ ಮುಖ ಹೊತ್ತವರು ಮಾಡುವ ಶಬ್ದಕ್ಕೂ, ಸುಂದರ ಅಥವಾ ಸೌಮ್ಯ ಸ್ವಭಾವದ ಮುಖ ಹೊತ್ತವರು ಮಾಡುವ ಶಬ್ದಕ್ಕೂ ಬಹಳ ವ್ಯತ್ಯಾಸ. ಕ್ರೌರ್ಯದ ಮಾತುಗಳನ್ನಾಡಲು ಸುಂದರ ವ್ಯಕ್ತಿತ್ವ ಹೊಂದಿರುವವರೂ ಸಹ ಕ್ರೌರ್ಯದ ವಿಕಾರ ರೂಪ ಹೊಂದಿದಾಗ ಮಾತ್ರ ಅವರಾಡುವ ಕ್ರೌರ್ಯದ ಮಾತುಗಳು ಬಾಹ್ಯ ಲೋಕದಲ್ಲಿ ಪರಿಣಾಮ ಬೀರಲು ಸಾಧ್ಯ. ದೈತ್ಯ ಪ್ರತಿಭೆಗಳ ಎದುರು ಶಬ್ದ ಕ್ಷೀಣವಾಗುತ್ತದೆ. ದೈತ್ಯ ಪ್ರತಿಭೆಗಳು ಸಹಜವಾಗಿ ಮಾತನಾಡಿದರೂ ಸಹ ಪರಿಣಾಮ ಬೀರಿ ಇಡೀ ಪರಿಸರವನ್ನೇ ಬದಲಾಯಿಸುತ್ತದೆ. ಇಂತಹ ದೈತ್ಯ ಪ್ರತಿಭೆಗಳನ್ನು ನೋಡಿ ಅರ್ಜುನ ಭಯಗೊಂಡು ಲೋಕ ಭಯಗೊಂಡಿದೆ ಎನ್ನುತ್ತಿದ್ದಾನೆ. ಹರಿ ಓಂ ತತ್ಸತ್.